ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ 24th ಜುಲೈ 2026 ಅಂದರೂ ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಮೊದಲ ಆರ್ಟಿಕಲ್ ಅನ್ಫಾರ್ಚುನೇಟ್ಲಿ ಈಸ್ ಅಬೌಟ್ ನಮ್ಮ ಹೆಮ್ಮೆಯ KPSC ಅವರ ಇನ್ನೊಂದು ಸ್ಕ್ಯಾಮ್ ಬಗ್ಗೆ ಇದೆ. ಏನಪ್ಪ ಇದು ಆರ್ಟಿಕಲ್ ಅಂತ ನೋಡ್ಕೊಂಬರೋಣ. ಸೊ ಆರ್ಟಿಕಲಲ್ಲಿ ಏನು ಮಾತಾಡುತ್ತಿದೆ ಅಂದರೆ KPSC ವೆಟರ್ನರಿ ಆಫೀಸರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ KPSC ಈಸ್ ಫೇಸಿಂಗ್ ಸೀರಿಯಸ್ ಅಲಿಗೇಷನ್ಸ್ ಆಫ್ ಕರಪ್ಷನ್ ಇನ್ ರಿಕ್ರೂಟ್ಮೆಂಟ್ ಆಫ್ ವೆಟರ್ನರಿ ಆಫೀಸರ್ಸ್. ಏನಂದರೆ ಇವಾಗ ಆಲ್ರೆಡಿ KPSC ಚೇರ್ಮನ್ ನೆಪೋಟಿಸಮ್ ಮತ್ತು ಮಾಲ್ಪ್ರಾಕ್ಟೀಸ್ಗೋಸ್ಕರ ಚಾರ್ಜ್ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅದಾದ ಬೆನ್ನಲ್ಲೇ ಇನ್ನೊಂದು ಅಲಿಗೇಷನ್ಸ್ ಬಂದಿದೆ. ಸೊ 100 ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ವಿಧಾನಸೌಧ ಮುಂದೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಮೇಜರ್ ಅಲಿಗೇಷನ್ಸ್ ಏನಪ್ಪ ಅಂತಂದರೆ ಫಸ್ಟ್ ಒನ್ ನೆಪೋಟಿಸಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಎಕ್ಸಾಮಲ್ಲಿ ಏನಪ್ಪ ಅಂತಂದರೆ ಒಬ್ಬ ಟಾಪ್ KPSC ಅಫಿಷಿಯಲ್ ಅವರ ರಿಲೇಟಿವ್ಸ್ ಫೈನಲಿಸ್ಟಲ್ಲಿ ಇದ್ದಾರೆ. ಇದು ಆಶ್ಚರ್ಯ ಅಲ್ಲ. KPSC ರಿಲೇಟಿವ್ಸ್ ಆದರೂ ಕೂಡ ಯಾಕೆ ಓದಿ ಪಾಸ್ ಮಾಡಲ್ಲ ಅಂತಲ್ಲ, ಪಾಸ್ ಮಾಡ್ತಾರೆ. ಬಟ್ ಇಲ್ಲಿ ಕೇಸ್ ಏನಪ್ಪ ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಏನಾದ್ರೆ ಅಂತಂದರೆ ವೆಟರ್ನರಿ ಕೋರ್ಸಲ್ಲಿ ಕಾಲೇಜ್ ಅಥವಾ ಡಿಗ್ರಿ ಮಾಡೋ ಟೈಮಲ್ಲಿ ಫೇಲ್ ಆಗಿದ್ದಾನೆ, ರಿಪೀಟೆಡಾಗಿ ಬರೆದಿದ್ದಾನೆ, ಆದರೂ ಹೈ ಸ್ಕೋರ್ ತೊಗೊಂಡಿದ್ದಾರೆ. ದೆನ್ ಅನ್ಯೂಶುವಲ್ ಮೆರಿಟ್ ಪ್ಯಾಟರ್ನ್ ಏನಪ್ಪ ಅಂತಂದರೆ ಕ್ಯಾಂಡಿಡೇಟ್ಸ್ ಇದಕ್ಕಿಂತ ಮುಂಚೆ UPSC ವೆಟರ್ನರಿ ಆಫೀಸರ್ ಎಕ್ಸಾಮ್ ಬರೆದಿದ್ದರು, ಅದರಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ಬಂದಿರಲ್ಲ. ಈ KPSC ಎಕ್ಸಾಮ್ಸಲ್ಲಿ ಹೈ ಸ್ಕೋರ್ನ ತೊಗೊಂಡಿದ್ದಾರೆ. ನೆಕ್ಸ್ಟ್ ಕ್ಯಾಶ್ ಫಾರ್ ಜಾಬ್ ರ್ಯಾಕೆಟ್ ಏನು ಮಾಡಿದ್ರು ಅಂದರೆ ಈ ಕ್ಯಾಂಡಿಡೇಟ್ಸ್ಗೆ ನಾರ್ಮಲಿ ಯಾರು ಎಕ್ಸಾಮ್ ಬರ್ತಾರಲ್ಲ ಆ ಕ್ಯಾಂಡಿಡೇಟ್ಸ್ಗೆ ಏಜೆಂಟ್ಸ್ ಎಲ್ಲ ಕಾಲ್ ಮಾಡಿ 80 lakh rupeesಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 40 lakh ಅಡ್ವಾನ್ಸ್, ಇನ್ನು 40 lakh ಸೆಲೆಕ್ಷನ್ ಆದಮೇಲೆ ಕೊಟ್ಟರೆ 99% ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಕ್ವಶನ್ ಪೇಪರ್ ಕೂಡ ಲೀಕ್ ಆಗಿದೆ ಅಂತ ಹೇಳಿದ್ದಾರೆ. ಕೆಲವೊಂದು ಗ್ರೂಪ್ಸ್ ಆಫ್ ಆಸ್ಪಿರೆಂಟ್ಸ್ ಯಾರು 80 lakh ಪೇ ಮಾಡಿದಾರಲ್ಲ ಅವ್ರನ್ನ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಕ್ವಶನ್ ಪೇಪರ್ ಮತ್ತು ಆನ್ಸರ್ಸ್ನ ಕೂರಿಸಿ ಬರ್ಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಅಲಿಗೇಷನ್ಸ್. ಆ್ಯಂಡ್ ಇದಕ್ಕೋಸ್ಕರ ಸ್ಟೂಡೆಂಟ್ಸ್ ಏನು ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ಅಂತಂದರೆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ, ರಿಕ್ರೂಟ್ಮೆಂಟ್ ಪ್ರೊಸೆಸ್ನ ಕ್ಯಾನ್ಸಲ್ ಮಾಡಿ, ಮತ್ತು ಒಂದು CBIಯಿಂದ ಇಂಡಿಪೆಂಡೆಂಟ್ ಪ್ರೋಬ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಓಕೆ, ಸೊ ನಮ್ಮ ಹೆಮ್ಮೆ KPSC ಅವರ ಇನ್ನೊಂದು ಎಕ್ಸಾಮಿನೇಷನಲ್ಲಿ ಕಾಂಡ ಅಂತಂದು ಹೇಳ್ಬೋದು. ಕರೆಂಟ್ ಸ್ಟೇಟಸ್ ಏನಪ್ಪ ಅಂತಂದರೆ ಕಂಪ್ಲೇಂಟ್ನ ವಿಧಾನಸೌಧ ಪೊಲೀಸರು ಕಂಪ್ಲೇಂಟ್ ತೊಗೊಂಡಿದ್ದಾರೆ, ಪ್ರಿಲಿಮಿನರಿ ಎನ್ಕ್ವೈರಿ ಇನಿಷಿಯೇಟ್ ಮಾಡಿದ್ದಾರೆ, FIR ಇನ್ನೂ ರಿಜಿಸ್ಟರ್ ಆಗಿಲ್ಲ. ಬಟ್ KPSC ಕೂಡ ನೋ ಅಫಿಷಿಯಲ್ ರೆಸ್ಪಾನ್ಸ್ ಇಶ್ಯೂ ಮಾಡಿಲ್ಲ ಇನ್ನೂ ಆದರೂ ಕೂಡ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಬೇಸಿಕ್ ನ್ಯೂಸ್ ಅಂತ ಹೇಳ್ಬೋದು. ಸೊ KPSC ಅಂದರೆ ಏನಪ್ಪ ಅಂದರೆ KPSC ಈಸ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದರೆ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡರ್ ಆರ್ಟಿಕಲ್ 315 ಆ್ಯಂಡ್ 323. ಸೊ ಆರ್ಟಿಕಲ್ 315 ಪ್ರಕಾರ ಸೆಂಟರಲ್ಲಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರಬೇಕು, ಅದಕ್ಕೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಸ್ಟೇಟಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರಬೇಕು, ಅದಕ್ಕೆಲ್ಲ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಸೊ ನಮ್ಮ ಸ್ಟೇಟಲ್ಲಿ ಇರೋದು ಹೆಮ್ಮೆಯ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಫಂಕ್ಷನ್ಸ್ ಏನಪ್ಪ ಅಂತಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಇಂಟರ್ವ್ಯೂ ಮಾಡೋದು, ಗೌರ್ಮೆಂಟ್ಗೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಥವಾ ಪ್ರಮೋಷನ್ಸ್ ರಿಲೇಟೆಡ್ ಇಶ್ಯೂಸ್ಗೆ ಅಡ್ವೈಸ್ ಮಾಡೋದೆಲ್ಲ ಇವರ ಕೆಲಸ ಆಗಿದೆ. ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಆಫ್ ಕರ್ನಾಟಕ, ಬಟ್ ವೆರಿ ಇಂಪಾರ್ಟೆಂಟ್, ರಿಮೂವ್ಡ್ ಬೈ ಪ್ರೆಸಿಡೆಂಟ್. ಅಪಾಯಿಂಟೆಡ್ ಬೈ ಗವರ್ನರ್ ಬಟ್ ರಿಮೂವ್ಡ್ ಪ್ರೆಸಿಡೆಂಟ್. ವೆರಿ ಇಂಪಾರ್ಟೆಂಟ್. ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಪಾಯಿಂಟ್ ಮಾಡೋದು ಗವರ್ನರ್ ಆದರೂ ಕೂಡ ರಿಮೂವ್ ಮಾಡೋದಾದ್ರು ಪ್ರೆಸಿಡೆಂಟೇ. ಸೊ ಇದು ಯಾಕೆ ಮ್ಯಾಟರ್ ಆಗುತ್ತೆ ಈ ಪರ್ಟಿಕ್ಯುಲರ್ ಕೇಸ್ ಏನಪ್ಪ ಅಂತಂದರೆ ಆಬ್ವಿಯಸ್ಲಿ ಇಟ್ ಎರೋಡ್ಸ್ ದ ಪಬ್ಲಿಕ್ ಟ್ರಸ್ಟ್ ಇನ್ ರಿಕ್ರೂಟ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಆಲ್ರೆಡಿ ಟ್ರಸ್ಟ್ ಇಲ್ದಂಗೆ ಆಗ್ಬಿಟ್ಟಿದೆ ಎಷ್ಟೋ ಸ್ಟೂಡೆಂಟ್ಸ್ಗೆ. ಇವಾಗ ಆಲ್ರೆಡಿ KPSC ಇಂದ ಕಂಡಕ್ಟ್ ಅಂತ ಗೆಜೆಟೆಡ್ ಪೋಸ್ಟ್ 384 ಪೋಸ್ಟಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿ 2004 ಎಕ್ಸಾಮ್ ಕಂಡಕ್ಟ್ ಸ್ಟಾರ್ಟ್ ಆಗಿ ಇಂಟರ್ವ್ಯೂ ಮೊನ್ನೆ ರೀಸೆಂಟಾಗಿ ಮುಗಿದ್ರೂ ಕೂಡ ರಿಸಲ್ಟ್ನ ಅನೌನ್ಸ್ ಮಾಡ್ತಾ ಇಲ್ಲ. ಓಕೆ, ಸೊ ಆಲ್ರೆಡಿ ಟ್ರಸ್ಟ್ ಆಲ್ಮೋಸ್ಟ್ ಹೋಗಿದೆ ಅಂತಂದು ಹೇಳ್ಬೋದು. ಬಟ್ ಈ ರೀತಿಯಂಥ ರಿಪೀಟೆಡ್ ಆಗಿ ಆಗ್ತಿರುವಂಥ ಸ್ಕ್ಯಾಮ್ನ ನೋಡಿದರೆ KPSC ಇರೋ ಬರೋಂಥ ಟ್ರಸ್ಟ್ ಕೂಡ ಹೋಗ್ತಾ ಇದೆ. ನೆಕ್ಸ್ಟ್ ಇಟ್ ಥ್ರೆಟನ್ಸ್ ಮೆರಿಟೋಕ್ರಸಿ ಮತ್ತು ಈಕ್ವಲ್ ಅಪರ್ಚುನಿಟಿನ ಥ್ರೆಟನ್ ಮಾಡುತ್ತೆ. ಯಾರು ಆನೆಸ್ಟಾಗಿ ಮೆರಿಟಿಂದ ಓದಿ ಬರೆದಿರ್ತಾರೆ ಅವರಿಗೆ ಇದೊಂದು ರೀತಿಯಾದಂಥ ನೆಗೆಟಿವ್ ಆಗಿ ಇನ್ಸ್ಪಿರೇಷನ್ ಕೊಡುತ್ತೆ. ಇಟ್ ರೈಸಸ್ ಆರ್ಗನೈಸ್ಡ್ ರಿಕ್ರೂಟ್ಮೆಂಟ್ ಮಾಫಿಯಾ ಬಗ್ಗೆ ಕ್ವಶನ್ಸ್ ರೈಸ್ ಮಾಡುತ್ತೆ. ರೆಡ್ಯೂಸಸ್ ಕ್ರೆಡಿಬಿಲಿಟಿ ಆಫ್ ದ ಸ್ಟೇಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಆಲ್ರೆಡಿ ಕ್ರೆಡಿಬಿಲಿಟಿ ಲಾಸ್ ಆಗಿದೆ ಅಂತಂದು ಹೇಳ್ಬೋದು ನೀವು ಇದರಲ್ಲಿ. ಆ್ಯಂಡ್ ಡಿಲೇಸ್ ಫೈಲಿಂಗ್ ಆಫ್ ಎಸೆನ್ಷಿಯಲ್ ಗೌರ್ಮೆಂಟ್ ವೇಕೆನ್ಸೀಸ್. ಸೊ ಇದರಿಂದ ಎಸೆನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಗೌರ್ಮೆಂಟ್ ಪೋಸ್ಟ್ ಡಿಲೇ ಆಗ್ತಾನೆ ಹೋಗುತ್ತೆ. ಸೊ ವೇ ಫಾರ್ವರ್ಡ್ ಇಂಥದ್ದು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಬೇಕಂತಂದರೆ ಒಂದು ಇಂಡಿಪೆಂಡೆಂಟ್ ಮತ್ತು ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಮಾಡಬೇಕು ಈ ಪರ್ಟಿಕ್ಯುಲರ್ ಕೇಸಲ್ಲಿ. ಸೊ ಇದೊಂದು ರೀತಿ ಒಂದು ಎಕ್ಸಾಂಪಲ್ ಆಗಿ ಸರ್ವ್ ಮಾಡಬೇಕು. ಮುಂದೆ ಏನಾದರೂ ನೆಗೆಟಿವ್ ಆಗಿ ಈ ಥರ ಸ್ಕ್ಯಾಮ್ ಏನಾದರೂ ಮಾಡಿದ್ರಂದರೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಇವಾಗ ಅವರು. ಎಂಡ್ ಟು ಎಂಡ್ ಡಿಜಿಟಲ್ ಆ್ಯಂಡ್ ಎನ್ಕ್ರಿಪ್ಟೆಡ್ ಎಕ್ಸಾಮ್ ಸಿಸ್ಟಮ್ ಇರಲಿ. ಸೊ ಪೇಪರ್ ಲೀಕ್ ಆಗೋಂಥ ಚಾನ್ಸ್ ಇರಬಾರ್ದು. ದೆನ್ AI ಬೇಸ್ಡ್ ಮಾನಿಟರಿಂಗ್ ಆಫ್ ದಿ ಎಕ್ಸಾಮ್ ಸೆಂಟರ್ಸ್ ಇರಬೇಕಾಗುತ್ತೆ. ಸ್ಟ್ರಾಂಗ್ ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಕೊಡಲಿ. ಯಾರು ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಅಥವಾ ಯಾರು ಇದನ್ನ ಸ್ಕ್ಯಾಮ್ನ ಎಕ್ಸ್ಪೋಸ್ ಮಾಡ್ತಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ.
ಆಮೇಲೆ ಇವ್ಯಾಲ್ಯೂಯೇಷನ್ ಮತ್ತು ಪಬ್ಲಿಕೇಶನ್ ಆಫ್ ಮಾರ್ಕ್ಸಲ್ಲಿ ಟ್ರಾನ್ಸ್ಪರೆನ್ಸಿ ತರಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಮತ್ತು ಪ್ರಾಸಿಕ್ಯೂಷನ್ ಮಾಡಬೇಕಾಗುತ್ತೆ. ಸೊ ಆವಾಗ ಇಟ್ ಸರ್ವ್ಸ್ ಆಸ್ ಎನ್ ಎಕ್ಸಾಂಪಲ್. ಓಕೆ, ಇದು ಕರ್ನಾಟಕದ ಇನ್ನೊಂದು ಕಾಂಡ ಅಂತಂದು ಹೇಳ್ಬೋದು. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸಲ್ಲಿ ಆರ್ಟಿಕಲ್ 350 ಏನು ಹೇಳುತ್ತೆ, ಆಗಲೇ ಹೇಳ್ದಂಗೆ ಯೂನಿಯನ್ ಮತ್ತು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಹೇಳುತ್ತೆ. 316 ಏನು ಹೇಳುತ್ತೆ ಅಂದರೆ ಅಪಾಯಿಂಟ್ಮೆಂಟ್ ಮತ್ತು ಟೆನ್ಯೂರ್ ಬಗ್ಗೆ ಹೇಳುತ್ತೆ. 317 ರಿಮೂವಲ್ ಮತ್ತು ಸಸ್ಪೆನ್ಷನ್ ಬಗ್ಗೆ ಹೇಳುತ್ತೆ. 318 ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಮಾತಾಡುತ್ತೆ. 320 ಫಂಕ್ಷನ್ಸ್ ಆಫ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಮಾತಾಡುತ್ತೆ. 322 ಎಕ್ಸ್ಪೆನ್ಸಸ್ ಚಾರ್ಜ್ ಆನ್ ದ ಕನ್ಸರ್ವೇಟಿವ್ ಫಂಡ್ ಆಫ್ ಸ್ಟೇಟ್ ಅಂತ ಹೇಳುತ್ತೆ. 319 ರಿಟೈರ್ಮೆಂಟ್ ಆದಮೇಲೆ ರಿಸ್ಟ್ರಿಕ್ಷನ್ಸ್ ಆನ್ ದೇರ್ ಅಪಾಯಿಂಟ್ಮೆಂಟ್ ಇರುತ್ತೆ. ಓನ್ಲಿ ಚೇರ್ಮನ್ ಆಗ್ಬೋದು, ಇಲ್ಲಾಂದರೆ UPSC ಮೆಂಬರ್ಸ್ ಆಗ್ಬೋದು ಅಥವಾ UPSC ಚೇರ್ಮನ್ ಆಗ್ಬೋದು ಅವರು. ಅಡಿಷನಲ್ ಫಂಕ್ಷನ್ಸ್ ಬಗ್ಗೆ ಮಾತಾಡುತ್ತೆ, ಆ್ಯನ್ಯುವಲ್ ರಿಪೋರ್ಟ್ಸ್ ಬಗ್ಗೆ ಎಲ್ಲ ಮಾತಾಡುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಫಸ್ಟ್ ಆರ್ಟಿಕಲ್ ಅಂತ ಹೇಳ್ಬೋದು ಇವತ್ತಿಂದು. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂದರೆ ದ ಹಿಂದೂ ಅಲ್ಲಿ ಬಂದಿರುವಂಥ ಎಡಿಟೋರಿಯಲ್ ಏನು ಮಾತಾಡುತ್ತೆ ಅಂದರೆ ವಾರ್ನಿಂಗ್ ಸಿಗ್ನಲ್ಸ್ ಫಾರ್ ಇಂಡಿಯಾ ಫ್ರಮ್ ನೇಟೋಸ್ ಅಂಕಾರಾ ಸಮಿಟ್. ಏನಿದೆ ಅಂತ ನೋಡ್ಕೊಂಬರೋಣ. ನ್ಯೂಸಲ್ಲಿ ಯಾಕಿದೆ ಅಂತಂದರೆ ದ 32 ನೇಟೋ ಮೆಂಬರ್ಸ್ ಮೆಟ್ ಇನ್ ಅಂಕಾರಾ ಎಲ್ಲಿದೆ, ಟರ್ಕಿಯಲ್ಲಿದೆ. ಟು ರಿವ್ಯೂ ದ ಪ್ರೋಗ್ರೆಸ್ ಸಿನ್ಸ್ 2025 ಹೇಗೆ ಸಮಿಟ್ ಆಗಿತ್ತು, ಆ ಹೇಗೆ ಸಮಿಟ್ ಆದಮೇಲಿಂದ ಏನೇನು ಪ್ರೋಗ್ರೆಸ್ ಆಗಿದೆ ಅದನ್ನು ರಿವ್ಯೂ ಮಾಡೋದಕ್ಕೋಸ್ಕರ ಒಂದು ಮೀಟಿಂಗ್ನ ಮಾಡಿದರು. ಆ ಮೀಟಿಂಗ್ ಮಾಡಿ ಫ್ಯೂಚರ್ಗೆ ರೋಡ್ ಮ್ಯಾಪ್ನ ಸೆಟ್ ಮಾಡಿದ್ದಾರೆ. ಸೊ ಇದರ 4 ಔಟ್ಕಮ್ಸ್ ಅಥವಾ ಕೀ ಕಮಿಟ್ಮೆಂಟ್ಸ್ ಏನಪ್ಪ ಅಂತಂದರೆ, ಫಸ್ಟ್, ರೀಅಫರ್ಮ್ಡ್ ಐರನ್ ಕ್ಲಾಡ್ ಕಮಿಟ್ಮೆಂಟ್ ಟು ಕಲೆಕ್ಟಿವ್ ಡಿಫೆನ್ಸ್ ಅಂಡರ್ ಆರ್ಟಿಕಲ್ 5 ಆಫ್ ದ ವಾಷಿಂಗ್ಟನ್ ಟ್ರೀಟಿ ಆ್ಯಂಡ್ ಟು ದ ಟ್ರಾನ್ಸ್ ಅಟ್ಲಾಂಟಿಕ್ ಬಾಂಡ್. ಏನಪ್ಪ ಸಿಂಪಲಾಗಿ ಹೇಳ್ಬೇಕಂತಂದರೆ, ನೇಟೋ ಮೆಂಬರ್ಸಲ್ಲಿ ಟೋಟಲ್ 32 ಮೆಂಬರ್ಸ್ ಇದ್ದಾರೆ. ಸೊ 32 ಮೆಂಬರ್ಸಲ್ಲಿ ಯಾರಾದರೂ ಒಂದು ಮೆಂಬರ್ ಮೇಲೆ ಬೇರೆ ಕಂಟ್ರಿ, ಫಾರ್ ಎಕ್ಸಾಂಪಲ್ ರಷ್ಯಾ ಅಂತ ತಗೊಳ್ಳಿ. ಸೊ ರಷ್ಯಾ ಯಾವುದಾದ್ರು ಒಂದು ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದರೆ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಟ್ಯಾಕ್ ಆನ್ ಆಲ್ ದ 32 ಮೆಂಬರ್ಸ್ ಅಂತ. ಸೊ ಅದಕ್ಕೆ ವಾಷಿಂಗ್ಟನ್ ಟ್ರೀಟಿ ಅಂತ ಕರಿತೀವಿ. ಅವಾಗ ಏನು ಮಾಡುತ್ತೆ, ರೆಸ್ಟ್ ಆಫ್ ದ 32 ಮೆಂಬರ್ಸ್ ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ಬೋದು. ಅದು ಬೇಸಿಕಲಿ ನೇಟೋದ ಒಂದು ರೀತಿಯಾದಂಥ ಪ್ರಿನ್ಸಿಪಲ್ ಅಂತಲೇ ಹೇಳ್ಬೋದು. ಓಕೆ, ಅದಕ್ಕೆ ಐರನ್ ಕ್ಲಾಡ್ ಕಮಿಟ್ಮೆಂಟ್ ಅಂತ ಹೇಳ್ತಾರೆ. ವಾಷಿಂಗ್ಟನ್ ಟ್ರೀಟಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದರು. ಸೆಕೆಂಡ್ ಏನಪ್ಪ ಅಂತಂದರೆ, ಹೇಗ್ ಡಿಫೆನ್ಸ್ ಕಮಿಟ್ಮೆಂಟಲ್ಲಿ ಏನು ಡಿಸೈಡ್ ಮಾಡಿದ್ರು ಅಂದರೆ 2025 ಅಟ್ಲೀಸ್ಟ್ 5% ಆಫ್ ದ GDPನ ಡಿಫೆನ್ಸ್ ಬಜೆಟ್ಗೆ ಸ್ಪೆಂಡ್ ಮಾಡಿ ಅಂತ ಡಿಕ್ಲೇರ್ ಮಾಡಿದರು. ಮುಂಚೆ 2% ಇತ್ತು, ಇವಾಗ 5% ಆಫ್ ದ GDP ಮಾಡಿದ್ದಾರೆ ಬೈ 2035. ಯಾಕೆ ಅಂದರೆ ಬೇಸಿಕಲಿ ಅಗೇನ್ ಬಿಕಾಸ್ ಆಫ್ ರಷ್ಯಾ ಏನು ಮಾಡ್ತು, ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತು. ಸೊ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದಾಗ ಯುರೋಪಿಯನ್ ಎಲ್ಲ ಕಂಟ್ರಿ ಕೂಡ ಸಪೋರ್ಟ್ ಮಾಡಿದರೂ ಕೂಡ, ಎಲ್ಲ ಕಂಟ್ರೀಸ್ ಯುಕ್ರೇನ್ ಸಪೋರ್ಟ್ ಮಾಡಿದರೂ ಕೂಡ ರಷ್ಯಾನ ಡಿಫೀಟ್ ಮಾಡೋಕ್ಕಾಗಲಿಲ್ಲ. ಆವಾಗ ಗೊತ್ತಾಯಿತು ಯುರೋಪಿಯನ್ ಪವರ್ಸ್ ಅಥವಾ ಡಿಫೆನ್ಸಲ್ಲಿ ತುಂಬ ಹಿಂದೆ ಉಳ್ಕೊಂಡಿದ್ದೀವಿ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಈ ಅಂಕಾರ ಕಮಿಟ್ಮೆಂಟಲ್ಲಿ ಏನು ಡಿಸೈಡ್ ಮಾಡಿದ್ದಾರೆ ಅಂದರೆ, ಹೇಗಲ್ಲಿ ಏನೇನು ಕಮಿಟ್ಮೆಂಟ್ ಮಾಡಿದ್ವಿ ಅದನ್ನೇ ಫಾಲೋ ಮಾಡೋಣ ಅಂತ ಡಿಸೈಡ್ ಮಾಡಿದರು. ದೆನ್ ಯುಕ್ರೇನಿಗೆ ಅನ್ವೇವರಿಂಗ್ ಸಪೋರ್ಟ್ ಕೊಡೋಣ ಇನ್ ಡಿಫೆಂಡಿಂಗ್ ಇಟ್ಸ್ ಫ್ರೀಡಮ್, ಸಾವರಿನಿಟಿ ಆ್ಯಂಡ್ ಟೆರಿಟರಿಯಲ್ ಇಂಟೆಗ್ರಿಟಿ ಸಪೋರ್ಟ್ ಮಾಡೋದಕ್ಕೋಸ್ಕರ ಅನ್ವೇವರಿಂಗ್ ಸಪೋರ್ಟ್ ಕೊಡ್ತೀವಿ ಅಂತ ಯುರೋಪಿಯನ್ ಡಿಸೈಡ್ ಮಾಡಿದ್ದಾರೆ. ನೇಟೋ ಅವರು ಮತ್ತೆ ಡಿಸೈಡ್ ಮಾಡಿದ್ದಾರೆ. ಓಸ್ ಟು ಬಿಲ್ಡ್ ಹೈ ಟೆಕ್ನಾಲಜಿ, ಹೈ ಕೆಪಾಸಿಟಿ ಯುರೋಪೋಯ್ಡ್ ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್. ಸೊ ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಮತ್ತೆ ಡಿಸೈಡ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು ಇದು ಯಾವ ಥರ ಆಗ್ತದೆ ಅಂತಂದರೆ, ಬಿಫೋರ್ World War II ಆಗೋದಕ್ಕಿಂತ ಮುಂಚೆ ಇದೇ ಥರ ಇಲ್ಲಿ ವಿಲನ್ ಯಾರು, ರಷ್ಯಾ. World War II ವಿಲನ್ ಯಾರಿದ್ರು, ಜರ್ಮನಿ. ಸೊ ಜರ್ಮನಿ ಅಪೋಸಿಟ್ ಆಗಿ ಯುರೋಪಿಯನ್ ಕಂಟ್ರೀಸ್ ಇದೇ ರೀತಿಯಾದಂಥ ಮಿಲಿಟರೈಸೇಷನ್ ಜಾಸ್ತಿ ಮಾಡ್ತಾ ಹೋದರು, ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್ನ ಬಿಲ್ಡ್ ಮಾಡ್ತಾ ಹೋದರು, ಗ್ರೂಪಿಂಗ್ ಮಾಡ್ತಾ ಹೋದರು. ಫೈನಲ್ ಏನಾಯಿತು, ಇಟ್ ಲೆಡ್ ಟು World War II. ಸೊ ಇವಾಗ ಆಲ್ ದ ಫೀಚರ್ಸ್ ಆರ್ ಪಾಯಿಂಟಿಂಗ್ ಟು World War III ಅಂತಲೇ ಹೇಳ್ಬೋದು. ಸೊ ಮುಂದೆ ನೋಡಬೇಕಾಗುತ್ತೆ. ಸೊ ಸ್ಟ್ರಾಟಜಿಕ್ ಕಂಟೆಕ್ಸ್ಟ್ ಏನಪ್ಪ ಅಂತಂದರೆ, ರಷ್ಯಾ ಸೀಸ್ ನೇಟೋ ಎಕ್ಸ್ಪೆನ್ಷನ್, ದಟ್ ಈಸ್ ಪೋಲ್ಯಾಂಡ್, ರೊಮೇನಿಯಾ, ಬಾಲ್ಟಿಕ್ ಸ್ಟೇಟ್ಸ್, ಸೋವಿಯತ್ ರಿಪಬ್ಲಿಕ್ಸ್ ಆ್ಯಸ್ ಅ ಥ್ರೆಟ್. ಪ್ರಿವಿಯಸ್ಲಿ ನೇಟೋ ಕಂಟ್ರೀಸ್ ಯಾವುದ್ಯಾವುದಿದ್ದೋ ಅದೆಲ್ಲ ಮೋಸ್ಟ್ಲಿ ಯುರೋಪಿಯನ್ ಕಂಟ್ರೀಸ್ ಆಗಿತ್ತು. ಅದು ಮೋಸ್ಟ್ಲಿ USA, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಅಥವಾ UK ಅವರ ಮೆಂಬರ್ಸ್ ಅಥವಾ ಅವರು ಫ್ರೆಂಡ್ಸ್ ಅಷ್ಟೇ ಜಾಯ್ನ್ ಆಗ್ತಾಯಿದ್ರು. ಬಟ್ ರೀಸೆಂಟಾಗಿ ಅಂದರೆ ರೀಸೆಂಟ್ ಇಯರ್ಸಲ್ಲಿ USSR ಮೆಂಬರ್ಸ್ ಯಾರ್ಯಾರಿದ್ರು, USSR ಅಂದರೆ ಯೂನಿಯನ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆಫ್ ರಷ್ಯಾ ಅಂತ. ಸೊ ಇದರಲ್ಲಿದ್ದಂಥ ಕಂಟ್ರೀಸ್ ಕೂಡ ನೇಟೋದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇದೇನಂತಂದರೆ, ರಷ್ಯಾ ಇಟ್ ಸೀಸ್ ಇಟ್ ಆಸ್ ಅನ್ ಥ್ರೆಟ್ ಟು ಇಟ್ಸ್ ಸಾವರಿನಿಟಿ. ಸೊ 2022 ಇನ್ವೇಷನ್ ಆನ್ ಯುಕ್ರೇನ್ ವಾಸ್ ಪಾರ್ಟ್ಲಿ ಡ್ರಿವನ್ ಬೈ ದ ಫಿಯರ್ ಆಫ್ Kyiv ಜಾಯ್ನಿಂಗ್ ದ ನೇಟೋ. Kyiv ಅಂತಂದರೆ ಲೈಕ್ ಕ್ಯಾಪಿಟಲ್ ಸಿಟಿ ಆಫ್ ಯುಕ್ರೇನ್ ಅವರು ನೇಟೋನ ಜಾಯ್ನ್ ಆದ್ರೆ ಅಂದರೆ ಮುಂದೆ ಇನ್ ಕೇಸ್ ಏನಾದರೂ ಕಾನ್ಫ್ಲಿಕ್ಟ್ ಆಯಿತು ಅಂದರೆ, ಮುಂದೆ ಏನಾದರೂ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಬೇಕಂತ ಬಂದಾಗ ಇಟ್ ಫೀಲ್ಸ್ ಲೈಕ್ ರಷ್ಯಾ ಇಸ್ ಅಟ್ಯಾಕಿಂಗ್ ಹೋಲ್ ಆಫ್ ಯುರೋಪ್ ಅಂತ. ಸೊ ಇದೆಲ್ಲ ಥ್ರೆಟ್ಟಿಗೋಸ್ಕರ ರಷ್ಯಾ ನೇಟೋ ಎಕ್ಸ್ಪೆನ್ಷನ್ನ ಯಾವಾಗಿದ್ರೂ ಅಪೋಸ್ ಮಾಡ್ತಾ ಬರುತ್ತೆ. ರೀಸೆಂಟಾಗಿ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಜಾಯಿನ್ ದ ನೇಟೋ ಆಫ್ಟರ್ ದ ಇನ್ವೇಷನ್
ಯಾವಾಗ ರಷ್ಯಾ ಯುಕ್ರೇನ್ನ ಮೇಲೆ ಇನ್ವೈಟ್ ಮಾಡುತ್ತಲ್ಲ ಆವಾಗ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ನು ಕೂಡ ನೇಟೋನು ಜಾಯ್ನ್ ಆದರು, ಬಿಕಮಿಂಗ್ ದ 31st and 32nd ಮೆಂಬರ್ಸ್. ಬೇಸಿಕಲಿ ನೇಟೋ ಮಾಡಿದ್ದಾಗಪ್ಪ ಅಂತಂದರೆ ಕೋಲ್ಡ್ ವಾರ್ ಟೈಮಲ್ಲಿ ಮಾಡಿದ್ರು. ಸೊ ಇಲ್ಲಿ ನೋಡ್ಕೊಂಬರೋಣ ನೇಟೋ ಟ್ರಾನ್ಸ್ಫಾರ್ಮೇಷನ್ ಹೇಗಾಗಿದೆ ಅಂತ. 1991 ಎಂಡ್ ಆಫ್ ಕೋಲ್ಡ್ ವಾರ್ ಯಾವಾಗ ಎಂಡ್ ಆಯಿತು? USSR ಬ್ರೇಕ್ ಡೌನ್ ಆದಾಗ ಎಂಡ್ ಆಯಿತು. ಆವಾಗ ಇಟ್ ಲೆಟ್ ಟು ಡಿಸಲ್ಯೂಷನ್ ಆಫ್ ವಾರ್ಸಾ ಪ್ಯಾಕ್ಟ್ ಅಂತಂದರೆ ಆಲ್ ದ ಮೆಂಬರ್ಸ್ ಆಫ್ USSR ಇದ್ದಂಥ ಕಂಟ್ರೀಸ್ ಎಲ್ಲವೂ ತಮ್ಮ ಸಪ್ರೇಟ್ ನೇಷನ್ನ ಮಾಡಿಕೊಂಡು ಸಾವರಿನಿಟಿನ ಕ್ಲೇಮ್ ಮಾಡಿದರು. ಫೋಕಸ್ ಶಿಫ್ಟೆಡ್ ಟು ಔಟ್ ಆಫ್ ಏರಿಯಾ ಆಪರೇಷನ್ಸ್. ಸೊ ಬಾಲ್ಕನ್ ಕಂಟ್ರೀಸ್ ಮೇಲೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 2001 ಪೋಸ್ಟ್ 9/11 ಅಟ್ಯಾಕ್, ಎಲ್ಲಿ USA ಮೇಲೆ ತಾಲಿಬಾನ್ ಅಟ್ಯಾಕ್ ಮಾಡ್ತಲ್ಲ 9/11, ಅವಾಗ ನೇಟೋದವರು ದೇ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ವಾರ್ ಆನ್ ಟೆರರ್ ಆಲ್ಸೋ. ಇವಾಗ 2020 ಫೋಕಸ್ ಯಾರ ಮೇಲೆ ಇದೆ ಅಂತಂದರೆ ರಷ್ಯಾ ಚೈನಾ ಅಲೈನ್ಮೆಂಟ್ ಮೇಲೆ ಇದೆ. ಸೊ ದಿಸ್ ಹ್ಯಾಸ್ ಸ್ಪಾರ್ಕ್ಡ್ ನ್ಯೂ ಏರ್ ಆಫ್ ಸೂಪರ್ ಪವರ್ ಕಾನ್ಫ್ರಂಟೇಷನ್. ಆಸ್ ಅ ರಿಸಲ್ಟ್ ನೇಟೋ ಈಸ್ ಅಡ್ಯಾಪ್ಟಿಂಗ್ ಟು ದ ಚೇಂಜಿಂಗ್ ಕಾನ್ಸಿಕ್ವೆನ್ಸಸ್ ಅಗೇನ್, ಚೇಂಜಿಂಗ್ ಕಂಟೆಕ್ಸ್ಟ್ ಅಗೇನ್. ಅದಕ್ಕೋಸ್ಕರ ಮಿಲಿಟರೈಸೇಷನ್ ಜಾಸ್ತಿ ಮಾಡ್ತಾ ಇದೆ. ಸೊ ಇವಾಗ ಚಾಲೆಂಜಸ್ ಏನಪ್ಪ, ಯುರೋಪಿಯನ್ ಡಿಫೆನ್ಸಲ್ಲಿರುವಂಥ ಮೇಜರ್ ಚಾಲೆಂಜಸ್ ಏನಪ್ಪ ಅಂತಂದರೆ ಯುರೋಪಿಯನ್ ಇಂಡಸ್ಟ್ರಿ ಈಸ್ ಸ್ಟ್ರಗ್ಲಿಂಗ್ ಟು ಸ್ಕೇಲ್ ಅಪ್ ಇವನ್ ಬಿಫೋರ್ 5% ಸ್ಪೆಂಡಿಂಗ್ ಪ್ಲೆಡ್ಜ್. ಯಾಕೆ ಅಂತಂದರೆ ಪ್ರೊಲಾಂಗ್ಡ್ ಪೀರಿಯಡ್, ತುಂಬ ವರ್ಷಗಳ ಕಾಲ ಯುರೋಪ್ ಅವರು ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗಿದ್ದರು. ಯಾವ ಕಂಟ್ರಿ ಅಂದರೆ USA ಮೇಲೆ ಡಿಪೆಂಡ್ ಆಗಿದ್ದರು. ಯಾವುದಕ್ಕೆ? ಡಿಫೆನ್ಸ್ ಇಂಪೋರ್ಟ್ ಮಾಡೋದಕ್ಕಾಗಲಿ, ಡಿಫೆನ್ಸ್ ಮೇಲೆ ಆಗಲಿ USA ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ರು. US ಮೇಲೆ ಡಿಪೆಂಡ್ ಆಗಿ ಯುರೋಪ್ ವಾಸ್ ಫೋಕಸಿಂಗ್ ಮೇನಿ ಆನ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಮೇಲೆ ಫೋಕಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಅಲ್ಲಿ ಒಂದು ರೀತಿಯಾದಂಥ ಸ್ಟ್ಯಾಗ್ನೇಷನ್ ಬಂದುಬಿಟ್ಟಿದೆ. ಸ್ಟ್ಯಾಗ್ನೇಷನ್ ಅಂದರೆ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಸ್ಟ್ಯಾಗ್ನೇಷನ್ ಬಂದುಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಡೆವಲಪ್ಮೆಂಟ್ ಆಗಲಿ ಲೈಕ್ ನ್ಯೂ ಇನೋವೇಷನ್ ಆಗಲಿ ಡಿಫೆನ್ಸಲ್ಲಿ ಸ್ಟ್ಯಾಗ್ನೇಟ್ ಆಗಿತ್ತು. ಸೊ ಹಾಗಾಗಿ ಯುರೋಪಿಯನ್ ಇಂಡಸ್ಟ್ರಿ ಕೋಪ್ ಮಾಡೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಏನಂತಂದರೆ ಶಾರ್ಟೇಜಸ್ ಇನ್ ಅಮ್ಯುನೇಷನ್, ಏರ್ ಡಿಫೆನ್ಸ್ ಮಿಸೈಲ್ಸ್, ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಸ್, ಆರ್ಟಿಲರಿ ರಾಕೆಟ್ಸ್ ಎಲ್ಲದರಲ್ಲೂ ಕೂಡ ಯುರೋಪಿಯನ್ ಇಂಡಸ್ಟ್ರೀಸಲ್ಲಿ ಇವಾಗ ಶಾರ್ಟೇಜ್ ಕಂಡು ಬರ್ತಾ ಇದೆ. ಆ್ಯಂಡ್ US ಇಸ್ರೇಲ್ ಸ್ಟ್ರೈಕ್ಸ್ ಇನ್ ಇರಾನ್ ಶೋ ಕೇಸಸ್ ಇನ್ಎವಿಟಬಿಲಿಟಿ ಆಫ್ ವೆಪನ್ಸ್ ಆ್ಯಂಡ್ ಅಮ್ಯುನಿಷನ್ ಶಾರ್ಟೇಜಸ್. ಓಕೆನಾ? ಸೊ US ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಮ್ಯುನಿಷನ್, ಮಿಲಿಟರಿ, ಡಿಫೆನ್ಸ್ ಮಿಸೈಲ್ಸ್ ಎಷ್ಟು ಇಂಪಾರ್ಟೆಂಟ್ ಅದು ಗೊತ್ತಾಯಿತು. ಆಮೇಲೆ ಮೆನಿ ನೇಟೋ ಮೆಂಬರ್ಸ್ ಹ್ಯಾವ್ ಕ್ಯಾಪಬಲ್ ಇಂಡಸ್ಟ್ರೀಸ್ ಬಟ್ ಲಿಟಲ್ ಕೋಆರ್ಡಿನೇಷನ್ ಆಫ್ ಅಲಯನ್ಸ್ ವುಡ್ ಪ್ರಯಾರಿಟೀಸ್. ಸರಿನಾ? ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರೀಸಲ್ಲಿ ಬೇರೆ ಇರ್ತಂಥ ಕಂಪನೀಸ್ ಇದೆ. ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ತೊಗೊಂಡ್ರೆ ರಫೇಲ್ ಇದೆ, ಸ್ವೀಡನ್ ತೊಗೊಂಡ್ರೆ ಏರ್ಬಸ್ ಇದೆ. ಬೇರೆ ಕಂಟ್ರೀಸಲ್ಲಿ ಬೇರೆ ಅಂತ ಇಂಡಸ್ಟ್ರೀಸ್ ಇದೆ, ಬಟ್ ಆದರೆ ಕೋಆರ್ಡಿನೇಷನ್ ಇಲ್ಲ ಅವ್ರ ಮಧ್ಯೆ. ಸೊ ರಿಸಲ್ಟ್ ಏನಾಗಿದೆ? ಸ್ಟ್ರಾಟಜಿಕ್ ಮಿಸ್ ಮ್ಯಾಚ್ ಎಕ್ಸ್ಪೋಸ್ಡ್ ಇನ್ ದ ಯುಕ್ರೇನ್ ವಾರ್ ಇನ್ ಕ್ರಿಟಿಕಲ್ ಕ್ಯಾಟಗರೀಸ್. ಸೊ ಕಂಪ್ಲೀಟ್ ಯುರೋಪ್ ಅಥವಾ ಕಂಪ್ಲೀಟ್ ನೇಟೋ ಎಲ್ಲರೂ ಕೂಡ ಯುಕ್ರೇನಿಗೆ ಸಪೋರ್ಟ್ ಮಾಡಿದ್ರು ಕೂಡ ರಷ್ಯಾನ ಡಿಫೀಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗ ಸ್ಟ್ರಾಟಜಿಕ್ ಅಲೈನ್ಮೆಂಟ್ನ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಇಂಡಿಯಾ ಮೇಲೆ ಇಂಪ್ಲಿಕೇಶನ್ಸ್ ಏನಾಗುತ್ತಪ್ಪ ಅಂತಂದರೆ ರೈಸ್ ಆಫ್ ನೇಟೋ ಡಿಮ್ಯಾಂಡ್ ಆಗೋದ್ರಿಂದ ಗ್ಲೋಬಲ್ ಆರ್ಮ್ಸ್ ಮಾರ್ಕೆಟ್ ಈ ಶಿಫ್ಟಿಂಗ್ ಫ್ರಮ್ ಬೈಯರ್ಸ್ ಮಾರ್ಕೆಟ್ ಟು ದ ಸೆಲ್ಲರ್ಸ್ ಮಾರ್ಕೆಟ್. ಓಕೆನಾ? ಮುಂಚೆ ಬೈಯರ್ಸ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿತ್ತು, ಇವಾಗ ಸೆಲ್ಲರ್ಸ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಇದರಿಂದ ಹೈಯರ್ ಕಾಸ್ಟ್, ಲಾಂಗರ್ ಡೆಲಿವರಿ ಟೈಮ್ ಲೈನ್ಸ್, ಲಿಮಿಟೆಡ್ ಅವೈಲಬಿಲಿಟಿ ಆಫ್ ಕ್ರಿಟಿಕಲ್ ಸಿಸ್ಟಮ್ಸ್. ಇಂಡಿಯಾ ಏನಪ್ಪ ಅಂತಂದರೆ ಡಿಫೆನ್ಸಲ್ಲಿ ಓವರಾಲ್ ಕಂಪೇರ್ ಮಾಡಿದರೆ ಇಂಡಿಯಾ ಈಸ್ ಅ ಬೈಯರ್. ಓಕೆ, ಡಿಫೆನ್ಸ್ ಮೇಲೆ ಬೈಯರ್. ಆವಾಗ ಬೈ ಮಾಡುವಂಥವ್ರು ಅಥವಾ ಡಿಮ್ಯಾಂಡ್ ಕಡಿಮೆ ಇತ್ತು, ಬೈ ಮಾಡುವಂಥ ಮೆಂಬರ್ಸ್ ಕಡಿಮೆ ಇದ್ದರು. ಇವಾಗ ಬೈ ಮಾಡುವಂಥ ಮೆಂಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಬೈ ಮಾಡುವಂಥ ಮೆಂಬರ್ಸ್ ಜಾಸ್ತಿ ಆದಾಗ ಏನಾಗುತ್ತೆ? ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಇಂಪೋರ್ಟ್ಸ್ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ GE ಏರೋಸ್ಪೇಸಿಂದ F404 ಎಂಜಿನ್ನ ರಿಕ್ರೂಟ್ ಮಾಡ್ಕೋಬೇಕಂತ ಇತ್ತು, ಇಂಪೋರ್ಟ್ ಮಾಡ್ಬೇಕಂತ ಇತ್ತು. ಬಟ್ ಆಲ್ಮೋಸ್ಟ್ 3-4 ಇಯರ್ಸ್ ಆದರೂ ಕೂಡ ಇಂಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ದಿಸ್ ಈಸ್ F404 ಅಂದರೆ ಇಟ್ ಈಸ್ ಎನ್ ಇಂಜಿನ್. ಯಾವುದ್ರಲ್ಲಿ ಯೂಸ್ ಮಾಡ್ತೀವಿ? ತೇಜಸ್ ಲೈಟ್ ಕಾಂಬ್ಯಾಟೆಂಟ್ ಏರ್ಕ್ರಾಫ್ಟಲ್ಲಿ ಯೂಸ್ ಮಾಡ್ತೀವಿ. ಆ್ಯಸ್ ಇಂಡಿಯಾಸ್ ಡಿಫೆನ್ಸ್ ರಿಲೈಸ್ ಮೋರ್ ಆನ್ ನ್ಯೂ ಏಜ್ ಟೆಕ್ನಾಲಜೀಸ್, ಡಿಪೆಂಡೆನ್ಸ್ ಆನ್ ದ ಓವರ್ಸ್ಟೇಟ್ ಸಪ್ಲೈಯರ್ ಈಸ್ ಅ ಮೇಜರ್ ರಿಸ್ಕ್. ಸರಿನಾ? ಇಂಡಿಯಾದವರು ಬೇಜಾರಾಗಿ ಬೇರೆ ಮೇಲೆ ಡಿಪೆಂಡ್ ಆಗಿದ್ದರೆ ಹಾಗಾಗಿ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಅ ಇಂಪ್ಲಿಕೇಶನ್, ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ಆನ್ ಇಂಡಿಯಾ. ಸೊ ಏನು ಮಾಡ್ಬೇಕಪ್ಪ ಹಂಗಿದ್ರೆ ಇಂಡಿಯಾ? ಸೊ ಇಂಡಿಯಾದವರು ಶುಡ್ accelerate Atmanirbhar Bharat in defense and strengthen indigenous capabilities in critical technologies such as drone ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸೈಬರ್ ವಾರ್ಫೇರ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಮಿಸೈಲ್ ಆ್ಯಂಡ್ ಅಮ್ಯುನೇಷನ್, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್, ಇದರೆಲ್ಲದರಲ್ಲೂ ಕೂಡ ಇಂಡಿಯಾ ಜಾಸ್ತಿ ಫೋಕಸ್ ಮಾಡಬೇಕು. ಆಮೇಲೆ ಆತ್ಮನಿರ್ಭರ್ ಭಾರತ್ ಅಂದರೆ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಇಂಡಸ್ಟ್ರೀಸಲ್ಲಿ ಅಥವಾ ಇಂಡಿಜಿನೈಸೇಷನ್ ಆಫ್ ಡಿಫೆನ್ಸ್ ಇಂಡಸ್ಟ್ರಿನ ಪ್ರಮೋಟ್ ಮಾಡಬೇಕು. ಸೊ ದ್ಯಾಟ್ ಈಸ್ ಬೇಸಿಕಲಿ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್. ಸೊ ಕೀ ಟೇಕ್ ಅವೇ ಏನಂದರೆ ನೇಟೋಸ್ 5% ಪ್ಲೆಡ್ಜ್ ಆ್ಯಂಡ್ ದ ಫೋಕಸ್ ಆನ್ DIB ಮೀನ್ ಅಂದರೆ ಡಿಫೆನ್ಸ್ ಇಂಡಸ್ಟ್ರಿಯಲ್ ಬೇಸ್ ಮೀನ್ ಹೈಯರ್ ಗ್ಲೋಬಲ್ ಕಾಂಪಿಟೇಷನ್ ಫಾರ್ ಆರ್ಮ್ಸ್ ಆ್ಯಂಡ್ ಟೆಕ್ನಾಲಜೀಸ್. ಫಾರ್ ಇಂಡಿಯಾ, ಸೆಲ್ಫ್ ರಿಲಯನ್ಸ್ ಇನ್ ಕ್ರಿಟಿಕಲ್ ಡಿಫೆನ್ಸ್ ಟೆಕ್ನಾಲಜೀಸ್ ಈಸ್ ನಾಟ್ ಜಸ್ಟ್ ಅ ಗೋಲ್ ಎನಿಮೋರ್, ಇಟ್ ಈಸ್ ಅ ಸ್ಟ್ರಾಟಜಿಕ್ ನೆಸೆಸಿಟಿ.
ಸೊ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ಯಾವ ರೀತಿ ಜಿಯೋ ಪೊಲಿಟಿಕ್ಸ್ ವರ್ಕ್ ಆಗುತ್ತೆ, ಯಾವ ರೀತಿ ಒಂದು ಕಂಟ್ರಿ ಮಾಡುವಂಥ ಆ್ಯಕ್ಷನಿಂದ ಇನ್ನೊಂದು ಕಂಟ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಕಾವಲ್ ಟೈಗರ್ ರಿಸರ್ವ್. ನ್ಯೂಸಲ್ಲಿ ಹಾಕಿದೆ ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರೀಸೆಂಟ್ಲಿ ಐಡೆಂಟಿಫೈಡ್ ಟೈಗರ್ ರಿಸರ್ವ್ ಇನ್ ತೆಲಂಗಾಣ, ದಟ್ ಈಸ್ ಕಾವಲ್ ಟೈಗರ್ ರಿಸರ್ವ್ ಇನ್ ತೆಲಂಗಾಣ ಆಸ್ ಅ ಪ್ರಯಾರಿಟಿ ರೆಸಿಪಿಯೆಂಟ್ ಸೈಟ್ ಫಾರ್ ಟೈಗರ್ ರಿಕವರಿ. ಏನಂತ ನೋಡೋಣ. ಸೊ ಟೈಗರ್ ರಿಸರ್ವ್ ಎಲ್ಲಿದೆ? ಇದು ಕಾವಲ್ ಟೈಗರ್ ರಿಸರ್ವ್ ತೆಲಂಗಾಣದಲ್ಲಿ ಲೊಕೇಟೆಡ್ ಆಗಿದೆ. ಇಟ್ ಈಸ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ರಿವರ್ ಗೋದಾವರಿ ರಿವರ್ ಪಕ್ಕ ಇದೆ. ಇಟ್ ಫಾರ್ಮ್ಸ್ ಪಾರ್ಟ್ ಆಫ್ ಡೆಕ್ಕನ್ ಪೆನಿನ್ಸುಲಾ ಸೆಂಟ್ರಲ್ ಹೈಲ್ಯಾಂಡ್ಸ್. ಸ್ಟ್ರಾಟಜಿಕ್ ಲಿಂಕೇಜ್ ಏನಪ್ಪ ಅಂತಂದರೆ ಸದರ್ನ್ ಮೋಸ್ಟ್ ಟಿಪ್ ಆಫ್ ಸೆಂಟ್ರಲ್ ಇಂಡಿಯನ್ ಟೈಗರ್ ಲ್ಯಾಂಡ್ಸ್ಕೇಪಲ್ಲಿದೆ ಇದು. ಇಟ್ ಹ್ಯಾಸ್ ಲಿಂಕೇಜ್ ವಿತ್ ತಾಡೋಬಾ ಅಂಧೇರಿ ಇನ್ ಮಹಾರಾಷ್ಟ್ರ, ಇಂದ್ರಾವತಿ ಇನ್ ಛತ್ತೀಸ್ಗಢ. ಸೊ ಅವೆರಡಕ್ಕೂ ಲಿಂಕ್ ಕೊಡುತ್ತೆ. ಇಲ್ಲಿ ತಡೋಬಾ ಅಂಧೇರಿ, ಇಲ್ಲಿ ಇಂದ್ರಾವತಿ. ಸೊ ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರ ಎರಡಕ್ಕೂ ಲಿಂಕೇಜ್ ಕೊಡುತ್ತೆ ಇದು. ಸೊ ರಿವರ್ಸ್ ಯಾವುದಂದರೆ ಗೋದಾವರಿ ಇದೆ ಆ್ಯಂಡ್ ಲೋಕಲ್ ರಿವರ್ಲೆಟ್ಸ್ ಲೈಕ್ ಪೆದ್ದವಾಗು ಕೂಡ ಇದರಲ್ಲಿದೆ. ಸೊ ಲೊಕೇಶನ್ ಇಲ್ಲೇ ನೋಡಿದಾಗೆ ಪಾರ್ಟ್ ಆಫ್ ಡೆಕ್ಕನ್ ಪೆನಿನ್ಸುಲಾ ಸೆಂಟ್ರಲ್ ಹೈಲ್ಯಾಂಡ್ಸ್ ಕೂಡ ಹೌದು ಇದು. ಸೊ ಹ್ಯಾಬಿಟೇಟ್ ಆ್ಯಂಡ್ ವೆಜಿಟೇಷನ್ ಏನಪ್ಪ ಅಂತಂದರೆ ಡೈವರ್ಸ್ ಹ್ಯಾಬಿಟೇಟ್ ಇರುತ್ತೆ. ಅದರಲ್ಲಿ ಡೆನ್ಸ್ ಫಾರೆಸ್ಟ್, ಗ್ರಾಸ್ ಲ್ಯಾಂಡ್ಸ್, ರಿವರ್ಸ್, ಸ್ಟ್ರೀಮ್ಸ್ ಆ್ಯಂಡ್ ವಾಟರ್ ಬಾಡೀಸ್ ಜಾಸ್ತಿ ಕಂಡು ಬರುತ್ತೆ. ವೆಜಿಟೇಷನ್ ಯಾವುದಂದರೆ ಲೈಕ್ ಓವರಾಲ್ ಆಗಿ ಸದರ್ನ್ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಫ್ಲೋರಾ, ಬ್ಯಾಂಬೂಸ್ ಆ್ಯಂಡ್ ಅದರ್ ಸ್ಪೀಸಸ್ ಲೈಕ್ ಎನೋಜಿಯಸಸ್, ಲ್ಯಾಟಿಫೋಲಾ, ಮಿತ್ರಗ್ಯಾನ ಎಕ್ಸೆಟ್ರಾ ಕಂಡು ಬರುತ್ತೆ. ಸೊ ಫೌನಾ ಯಾವುದಪ್ಪ ಅಂತಂದರೆ ಇಟ್ ಹ್ಯಾಸ್ ಫೌನಲ್ ಡೈವರ್ಸಿಟಿ ವಿಚ್ ಈಸ್ ಟಿಪಿಕಲ್ ಆಫ್ ಡೆಕ್ಕನ್ ಪ್ಲಾಟು. ಮೇಜರ್ಲಿ ವೈಲ್ಡ್ ಎನಿಮಲ್ಸ್ ಯಾವುದಂದರೆ ಟೈಗರ್, ನೀಲ್ಗಾಯ್, ಚೌಸಿಂಗ, ಚಿಂಕಾರ, ಬ್ಲ್ಯಾಕ್ ಬಕ್, ಸಾಂಬಾರ್, ಸ್ಪಾಟೆಡ್ ಡಿಯರ್, ವೈಲ್ಡ್ ಡಾಗ್, ವೋಲ್ಫ್, ಜಾಕಲ್, ಫಾಕ್ಸ್, ಲೆಪರ್ಡ್, ಜಂಗಲ್ ಕ್ಯಾಟ್, ಆಲ್ಸೋ ಎಲಿಫೆಂಟನ್ನು ಇನ್ಕ್ಲೂಡ್ ಮಾಡಿ ಎಲ್ಲವೂ ಕಂಡು ಬರುತ್ತೆ ಅಲ್ಲಿ. ಸೊ ವೆರಿ ಸಿಗ್ನಿಫಿಕೆಂಟ್ ಇದು. ಸೊ ಸಿಗ್ನಿಫಿಕೆನ್ಸ್ ಯಾಕೆ ಅಂದರೆ ಎನ್ಹ್ಯಾನ್ಸಸ್ ಟೈಗರ್ ರಿಕವರಿ ಇನ್ ದ ಸೆಂಟ್ರಲ್ ಇಂಡಿಯನ್ ಟೈಗರ್ ಲ್ಯಾಂಡ್ಸ್ಕೇಪ್. ಇದನ್ನು ಐಡೆಂಟಿಫೈ ಮಾಡಿದರೆ ಟೈಗರ್ ರಿಕವರಿ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಇದು. ಆ್ಯಂಡ್ ಸ್ಟ್ರೆಂಥನ್ ಸೈಕಾಲಜಿಕಲ್ ಕನೆಕ್ಟಿವಿಟಿ ಇತ್ತು ಅಡ್ಜಾಯಿನಿಂಗ್ ರಿಸರ್ವ್ಸ್. ಇದರಿಂದ ಏನಾಗುತ್ತೆ ಅಂದರೆ ಟೈಗರ್ ಮೂಮೆಂಟ್, ಓಕೆ, ಟೈಗರ್ ಮೂಮೆಂಟ್ ಈಸಿ ಆಗುತ್ತೆ. ಸೊ ಕಾರಿಡಾರ್ ಅಂತ ಕರೀತಾರೆ, ಟೈಗರ್ ಕಾರಿಡಾರ್ ಆಗಿ ಆ್ಯಕ್ಟ್ ಆಗುತ್ತೆ ಇದು. ಇಟ್ ಪ್ರೊಟೆಕ್ಟ್ಸ್ ಗೋದಾವರಿ ಆ್ಯಂಡ್ ಕ್ಯಾಚ್ಮೆಂಟ್ ಆ್ಯಂಡ್ ಲೋಕಲ್ ಬಯೋಡೈವರ್ಸಿಟಿ, ಆಲ್ಸೋ ಸಪೋರ್ಟ್ಸ್ ಕನ್ಸರ್ವೇಷನ್ ಆಫ್ ಡೆಕ್ಕನ್ ಪ್ಲಾಟು ವೈಲ್ಡ್ ಲೈಫ್ ಆ್ಯಂಡ್ ಹ್ಯಾಬಿಟೇಟ್ಸ್. ಸೊ ಕಾವಲ್ ಟೈಗರ್ ರಿಸರ್ವ್ ಇಂಪಾರ್ಟೆಂಟ್ ಎಲ್ಲಪ್ಪ ಅಂದರೆ ತೆಲಂಗಾಣದಲ್ಲಿದೆ. ಇಟ್ ಈಸ್ ಅ ಟೈಗರ್ ರಿಸರ್ವ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಫೋರ್ತ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಒಂದು ರೀಸೆಂಟಾಗಿ ಒಂದು ಕೇಸ್ ಆಗಿದೆ. ಏನಂತಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ DD ರೇಡ್ಸ್ ಇನ್ ISIS ರಿಕ್ರೂಟ್ಮೆಂಟ್ ಆ್ಯಂಡ್ ಟೆರರ್ ಫಂಡಿಂಗ್ ಪ್ರೋಬ್. ಓಕೆ, ISIS ರಿಕ್ರೂಟ್ಮೆಂಟ್ ಆ್ಯಂಡ್ ಟೆರರ್ ಫಂಡಿಂಗ್ ಪ್ರೋಬ್ ಇನ್ ಇಂಡಿಯಾ, ಬೆಂಗಳೂರು. ನ್ಯೂಸಲ್ಲಿ ಯಾಕಿದೆ ಅಂದರೆ ED ಕಂಡಕ್ಟೆಡ್ ಸರ್ಚಸ್ ಅಟ್ ಲೀಸ್ಟ್ 8 ಲೊಕೇಶನ್ಸ್ ಇನ್ ಬೆಂಗಳೂರು ಕನೆಕ್ಟಿಂಗ್ ವಿತ್ ಅನ್ ಅಲಿಜಿಡ್ ISIS ರಿಕ್ರೂಟ್ಮೆಂಟ್ ಆ್ಯಂಡ್ ಟೆರರ್ ಫಂಡಿಂಗ್ ಮಾಡ್ಯೂಲ್. ಓಕೆ, ಅಕ್ಯೂಸ್ ಯಾರಪ್ಪ ಅಂದರೆ NIA ಹ್ಯಾಸ್ ಅರೆಸ್ಟೆಡ್ ಇರ್ಫಾನ್ ನಾಸೀರ್, ಅಹಮದ್ ಅಬ್ದುಲ್ ಖಾದರ್, ಮೊಹಮ್ಮದ್ ತಾಕೀರ್, ಜುಬೇರ್ ಅಹಮದ್, ಶಕೀಲ್ ಮೆನ್ನಾ ಎಕ್ಸೆಟ್ರಾ. ಸೊ ಲೈಕ್ ಮೊಹಮ್ಮದ್ ಶಿಬಾಬ್ ಹಾಪ್ಸ್ಕೊಂಡು ಆಗ್ತಿದಾರಂತೆ ಆಗಿದ್ದಾರೆ. NIA ಹ್ಯಾಸ್ ಚಾರ್ಜ್ ಶೀಟೆಡ್ ಆಲ್ ದ 5 ಅಲಿಜಿಂಗ್ ಲಿಂಕ್ಸ್ ವಿತ್ ಬ್ಯಾಂಡ್ ಟೆರರ್ ಔಟ್ಫಿಟ್ಸ್ ದಟ್ ಈಸ್ ISIS, ISIL, ದಾಯೇಶ್. ಸೊ ಅದರ ಜೊತೆಗೆ ಕನೆಕ್ಷನ್ ಮಾಡ್ಕೊಂಡಿದ್ರಂತ ಇದೆ. ಸೊ ಲೀಗಲ್ ಬೇಸಿಸ್ ಏನಪ್ಪ ಅಂದರೆ ಸರ್ಚಸ್ ವೇರ್ ಕ್ಯಾರಿಡ್ ಔಟ್ ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆಫ್ 2002. ಪ್ಲೇಸಸ್ ಕವರ್ಡ್ ಯಾವುದಂದರೆ ಇಕ್ರಾ ವೆಲ್ಫೇರ್ ಟ್ರಸ್ಟ್, ಗೈಡೆನ್ಸ್ ಫಾರ್ ಮ್ಯಾನ್ಕೈಂಡ್ ಟ್ರಸ್ಟ್, ಇಂಡಿವಿಜುವಲ್ ಲಿಂಕ್ಡ್ ಟು ದೀಸ್ ಆರ್ಗನೈಸೇಷನ್ಸ್. ಓಕೆ, ಯಾಕೆ FCRA ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಸೊ ಇದೆಲ್ಲ ಟ್ರಸ್ಟ್ ಏನಂತಂದರೆ ಇಟ್ ಗೆಟ್ಸ್ ಫಂಡಿಂಗ್ ಫ್ರಮ್ ಫಾರಿನ್ ಕಂಪನೀಸ್. ಸೊ ಫಾರಿನ್ ಕಂಪನೀಸ್ದು ಫಾರಿನ್ ಕಂಟ್ರೀಸಿಂದ ಇದು ಫಂಡಿಂಗ್ ಬರ್ತಾ ಇರುತ್ತೆ. ಈ ಫಂಡಿಂಗ್ನ ಯೂಸ್ ಮಾಡಿಕೊಂಡು ISISಗೆ ಲಿಂಕ್ ಮಾಡಿಕೊಂಡು ಟೆರರ್ ಆ್ಯಕ್ಟಿವಿಟೀಸ್ನ ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ FCRA ಅಮೆಂಡ್ಮೆಂಟ್ಸ್ನ ತೊಗೊಂಬಂದಿರೋದು. ಸೊ ಕೇಸ್ ಬ್ಯಾಕ್ಗ್ರೌಂಡ್ ಏನಪ್ಪ ಅಂತಂದರೆ ಬೇಸ್ಡ್ ಆನ್ the NIA FIR, that is National Investigation Agency FIR regarding the ISIS recruitment activities. ಸೊ ಈ ಕೇಸಸ್ FIR ತೊಗೊಂಡು ED ಅವರು ಪ್ರೋಬ್ ಮಾಡಿದರು. EB probing money trail linked to these activities. ಸೊ ಅಲಿಜೆಡ್ ಮೋಡಸ್ ಅಪ್ರೌಂಡ್ ಏನಪ್ಪ ಅಂತಂದರೆ ಬೇಸಿಕಲಿ ಈ 5 ಜನ ಇನ್ವಾಲ್ವ್ ಆಗಿದ್ದಾರಲ್ಲ ಅವ್ರು ಏನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು ಅಂದರೆ ಮೇಜರ್ಲಿ ರ್ಯಾಡಿಕಲೈಸೇಷನ್ ಆಫ್ ಯೂತ್ ಥ್ರೂ ಇಕ್ರಾ ಕ್ಯಾಂಪ್ ಆ್ಯಂಡ್ ವೀಕ್ಲಿ ಕುರಾನ್ ಸರ್ಕಲ್, ಐಡೆಂಟಿಫೈಡ್ ಆ್ಯಂಡ್ ಇಂಡಾಕ್ಟ್ರಿನೇಟೆಡ್ ಇಂಪ್ರೆಷನೇಬಲ್ ಮುಸ್ಲಿಮ್ ಯೂತ್ ಫ್ರಮ್ ದ ಬೆಂಗಳೂರು. ಓಕೆನಾ, ಆ್ಯಂಡ್ ದೆನ್ ಅರೇಂಜ್ಡ್ ಫಂಡ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಟು ಸೆಂಡ್ ರಿಕ್ರೂಟ್ಸ್ ಟು ಸಿರಿಯಾ ವಯಾ ಟರ್ಕಿ ಟು ಜಾಯ್ನ್ ISIS. ನೋಡಿ ಎಲ್ಲಿ ಯಾವ ರೀತಿ ಇಂಡಾಕ್ಟ್ರಿನೇಷನ್ ಆಗುತ್ತೆ ಅಂತ, ರ್ಯಾಡಿಕಲೈಸೇಷನ್ ಅಥವಾ ಇಂಡಾಕ್ಟ್ರಿನೇಷನ್ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಸೊ ಇಂಡಿಯನ್ ಮುಸ್ಲಿಮ್ ಯೂತ್ ಫ್ರಮ್ ನಮ್ಮ ಬೆಂಗಳೂರು ಅವರಿಗೆ ರ್ಯಾಡಿಕಲೈಸೇಷನ್ ಮಾಡ್ತಾರೆ. ಎಲ್ಲಿ ಕ್ಯಾಂಪ್ ಥ್ರೂ ಮಾಡಿ ನೆಕ್ಸ್ಟ್ ಅವರಿಗೆ ರ್ಯಾಡಿಕಲೈಸ್ ಮಾಡಿ ಜಿಹಾದಿಸಮ್ನ ಪ್ರೀಚ್ ಮಾಡಿ ಬೇರೆ ಕಂಟ್ರೀಸ್ಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ಯಾರ್ದೋ ಒಬ್ಬರು ಜಗಳನ ಫೈಟ್ ಮಾಡೋದಕ್ಕೋಸ್ಕರ ಕಳಿಸ್ತಾ ಇದ್ದಾರೆ. ಸೊ ದ ಫಂಡ್ಸ್ ಯಾವ ಥರ ರೈಸ್ ಮಾಡ್ತಾಯಿದ್ರು ಅಂದರೆ ಥ್ರೂ ಇಂಡಿವಿಜುವಲ್ಸ್, ಥ್ರೂ ಟ್ರಸ್ಟೀಸ್ ಆ್ಯಂಡ್ ಪರ್ಸನಲ್ ಸೇವಿಂಗ್ಸ್, ಆಮೇಲೆ ಫಾರಿನ್ ಕಾಂಟ್ರಿಬ್ಯೂಷನ್ಸಿಂದ ಫಂಡ್ಸ್ನೆಲ್ಲ ರೈಸ್ ಮಾಡಿದರು. ವೆರಿ ಸಿಗ್ನಿಫಿಕೆಂಟ್ ಇಶ್ಯೂ ಇದು. ನೋಡಿ ಮುಂದೆ ಕಾಲದಲ್ಲಿ ಟೆರರ್ಸ್
ಔಟ್ಫಿಟ್ಸ್ ಬೆಂಗಳೂರಲ್ಲೇ ವರ್ಕ್ ಆಗುವಂಥ ಚಾನ್ಸ್ ಇದೆ, ಅದಕ್ಕೋಸ್ಕರ. ಸೊ 8 ಲೊಕೇಶನ್ಸ್ನ ಟೋಟಲಾಗಿ ಸರ್ಚ್ ಮಾಡಿದರು. 7.5 ಲ್ಯಾಕ್ನ ಟೋಟಲಾಗಿ ಫ್ರೀಸ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂಡರ್ PML ಇನ್ನೂ ಆನ್ಗೋಯಿಂಗ್ ಇದೆ. ಫರ್ದರ್ ಪ್ರೋಬ್ ಇಂಟು ಮನಿ ಟ್ರೈಲ್ ನೆಟ್ವರ್ಕ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೋಡಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇಲ್ಲಿ, ಟೆರರಿಸಮ್ ಆ್ಯಕ್ಟಿವಿಟಿಯಲ್ಲಿ. ಸೊ ಇದೇನಂತಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಟೆರರ್ ಲಿಂಕೇಜ್ ಆ್ಯಕ್ಟಿವಿಟೀಸ್ ಅಂತಂದು ಹೇಳ್ಬೋದು ನೀವು ಇದರಲ್ಲಿ. ಸೊ ಸಿಗ್ನಿಫಿಕೆನ್ಸ್ ಯಾಕಂದರೆ ಇಟ್ ಟಾಕ್ಸ್ ಅಬೌಟ್ ಇಂಟರ್ನಲ್ ಸೆಕ್ಯೂರಿಟಿ, ಟೆರರಿಸಮ್ ಆ್ಯಂಡ್ ರ್ಯಾಡಿಕಲೈಸೇಷನ್ ಅರ್ಬನ್ ಏರಿಯಾಸಲ್ಲಿ ಆಗ್ತಾ ಇದೆ. ಮುಂಚೆ ಏನಂತಂದರೆ ಟೆರರಿಸಮ್ ಅಥವಾ ರ್ಯಾಡಿಕಲೈಸೇಷನ್ ಆಗುವಾಗ ಏನು ಹೇಳ್ತಾ ಇದ್ವು ಅಂದರೆ ನಾರ್ಮಲಿ ಬಾರ್ಡರ್ ಏರಿಯಾದಲ್ಲಿ ಆಗುತ್ತೆ, ನಾರ್ಮಲಿ ನಕ್ಸಲ್ ಏರಿಯಾದಲ್ಲಿ ಆಗುತ್ತೆ. ಯಾಕೆಂದರೆ ಅವ್ರು ಎಜುಕೇಟೆಡ್ ಇರಲ್ಲ ಯೂತ್, ಯಾಕೆಂದರೆ ಅವ್ರಿಗೆ ಇಶ್ಯೂಸ್ ಆಗಿರುತ್ತೆ. ಹಾಗಾಗಿ ಅವರ ಸಿಂಪತಿನ ಯೂಸ್ ಮಾಡ್ಕೊಂಡು ಅವ್ರನ್ನ ರಿಕ್ರೂಟ್ ಮಾಡ್ಕೊತಾರೆ ಅಂತ ಹೇಳ್ತಾಯಿದ್ದಾರೆ. ಇವಾಗ ನೋಡಿ, ಟೆಕ್ನಾಲಜಿಕಲ್ ಹಬ್ ಆಫ್ ಇಂಡಿಯಾ ಬೆಂಗಳೂರು, IT ಹಬ್ ಆಫ್ ಇಂಡಿಯಾ ಬೆಂಗಳೂರು, ಅಲ್ಲಿಂದನೇ ರ್ಯಾಡಿಕಲೈಸೇಷನ್ ಆಗ್ತಾಯಿದೆ. ಸೊ ಇಟ್ ಈಸ್ ನಾರ್ಮಲಾಗಿ ಹೇಳುವಂಥ ರೀಸನ್ಸ್ ಇಲ್ಲಿ ವ್ಯಾಲಿಡ್ ಆಗಲ್ಲ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಮಿಷನ್ ವಾತ್ಸಲ್ಯ ಸ್ಕೀಮ್. ಸೊ ಮಿಷನ್ ವಾತ್ಸಲ್ಯ ಸ್ಕೀಮ್ ಬಗ್ಗೆ ಏನಂತಂದರೆ ರೀಸೆಂಟ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆ್ಯಂಡ್ ವಿಮೆನ್ ವೆಲ್ಫೇರ್, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇನ್ಫಾರ್ಮ್ಡ್ ಅಬೌಟ್ ದ ಮಿಷನ್ ವಾತ್ಸಲ್ಯ ಸ್ಕೀಮ್. ಸೊ ಏನಪ್ಪ ಇದಂದರೆ ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಇಟ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್. ನಾರ್ಮಲಿ 60-40 ಇರುತ್ತೆ. ಸೊ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಯಾರನ್ನ ಸಪೋರ್ಟ್ ಮಾಡುತ್ತೆ ಅಂದರೆ ಇಟ್ ಸಪೋರ್ಟ್ಸ್ ಚಿಲ್ಡ್ರನ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆ್ಯಂಡ್ ಚಿಲ್ಡ್ರನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಇವರಿಗೆ ಸಪೋರ್ಟ್ ಮಾಡುತ್ತೆ. ಅಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಟು ಎನ್ಶೂರ್ ಕೇರ್ ಆಗಲಿ, ಪ್ರೊಟೆಕ್ಷನ್ ಆಗಲಿ, ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಇಂಟಿಗ್ರೇಷನ್ ಆಫ್ ಚಿಲ್ಡ್ರನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್ ಇನ್ಕ್ಲೂಡಿಂಗ್ ದ ಮಿಸ್ಸಿಂಗ್ ಆ್ಯಂಡ್ ವಲ್ನರೇಬಲ್ ಚಿಲ್ಡ್ರನ್. ಸೊ ಎಲ್ಲೆಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ, ಎಲ್ಲೆಲ್ಲಿ ವಲ್ನರೇಬಲ್ ಏರಿಯಾದಲ್ಲಿ ಇರ್ತಾರೆ, ಅವರಿಗೆ ಪ್ರಾಪರ್ ಚೈಲ್ಡ್ ಕೇರ್ನ ಕೊಡೋದಕ್ಕೋಸ್ಕರ ಮಾಡಿರುವಂಥ ಸ್ಕೀಮ್ ಇದು ಮಿಷನ್ ವಾತ್ಸಲ್ಯ ಸ್ಕೀಮ್. ಇಟ್ ಪ್ರಮೋಟ್ಸ್ ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಬೇಸ್ಡ್ ಕೇರ್, ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಕೊಡುತ್ತೆ, ಕೌನ್ಸಿಲಿಂಗ್ ಕೊಡುತ್ತೆ, ಎಮರ್ಜೆನ್ಸಿ ಔಟ್ರೀಚ್ ಫಾರ್ ದ ಚಿಲ್ಡ್ರನ್ ಇನ್ ನೀಡ್ ಎಲ್ಲವನ್ನೂ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಲೇ ಹೇಳ್ಬೋದು. ಯಾರು ಸ್ಕೋಪ್ ಇರುತ್ತಂದರೆ ಇದು ಇಟ್ ಪ್ರೊವೈಡ್ಸ್ ಇನ್ಸ್ಟಿಟ್ಯೂಷನಲ್ ಆ್ಯಸ್ ವೆಲ್ ಆಸ್ ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಆ್ಯಂಡ್ ಸಪೋರ್ಟ್ ಸರ್ವಿಸಸ್ ಫಾರ್ ಚಿಲ್ಡ್ರನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್. ಸ್ಟ್ಯಾಟ್ಯೂಟರಿ ಫ್ರೇಮ್ವರ್ಕ್ ಯಾವುದಪ್ಪ ಅಂತಂದರೆ ಜುವೆನೈಲ್ ಜಸ್ಟಿಸ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಆ್ಯಕ್ಟ್ ಆಫ್ 2015 ಅಂಡರಲ್ಲಿ ಕೇರ್ನ ಕೊಡ್ತೀವಿ. ಯಾರಿಗೆ? ಚಿಲ್ಡ್ರನ್, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ. ಸೊ ಇವ್ಯಾಲ್ಯೂಯೇಷನ್ ಆಫ್ ದ ಪ್ರೊವಿಷನ್ ಅಂಡರ್ ಏಜ್ ಆ್ಯಕ್ಟ್ ಅಂದರೆ ಸೆಕ್ಷನ್ 55 of the Juvenile Justice Act of 2015 provides for the evaluation of the functioning of relevant services and delivery structures. ಸೊ ಈ ಮಿಷನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆರ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮೇ ಇಂಡಿಪೆಂಡೆಂಟ್ಲಿ ಇವ್ಯಾಲ್ಯುವೇಟ್ ದ ಫಂಕ್ಷನಿಂಗ್ ಆಫ್ ಯಾರ್ಯಾರು, ಒಂದು ಜುವೆನೈಲ್ ಜಸ್ಟಿಸ್ ಬೋರ್ಡ್ನ ಇವ್ಯಾಲ್ಯೂಟ್ ಮಾಡ್ತಾರೆ, ಚೈಲ್ಡ್ ವೆಲ್ಫೇರ್ ಕಮಿಟಿನ ಇವ್ಯಾಲ್ಯೂಟ್ ಮಾಡ್ತಾರೆ, ಸ್ಪೆಷಲ್ ಜುವೆನೈಲ್ ಪೊಲೀಸ್ ಯೂನಿಟ್ಸ್ನ ಇವ್ಯಾಲ್ಯೂಟ್ ಮಾಡ್ತಾರೆ, ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಇವ್ಯಾಲ್ಯೂಟ್ ಮಾಡ್ತಾರೆ, ಕೊನೆಗೆ ರಿಕಗ್ನೈಸ್ಡ್ ಫಿಟ್ ಫೆಸಿಲಿಟೀಸ್ ಫಾರ್ ಪರ್ಸನ್ಸ್ ಇವ್ಯಾಲ್ಯೂಟ್ ಮಾಡುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ the statutory background and monitoring of this particular scheme. So nodal ministry yaru? Ministry of Women and Child Development. Key features: care, protection, rehabilitation, reintegration, focus on family and community based care, support majorly for vulnerable, missing and at risk children kodutte. So significance ಅಂತಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ರೈಟ್ಸ್ ಬೇಸ್ಡ್ ಅಪ್ರೋಚ್ನ ಫಾಲೋ ಮಾಡುತ್ತೆ, ಎನ್ಶೋರ್ಸ್ ರೈಟ್ಸ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದ ಚಿಲ್ಡ್ರನ್ ಇನ್ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್, ಇನ್ಕ್ಲೂಸಿವ್, ಚೈಲ್ಡ್ ಫ್ರೆಂಡ್ಲಿ ಮತ್ತು ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟ್ನ ಪ್ರಮೋಟ್ ಮಾಡುತ್ತೆ. ಯಾಕಂದರೆ ಇಟ್ ಈಸ್ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಟೇಕ್ ಕೇರ್ ಆಫ್ ಚಿಲ್ಡ್ರನ್. DPSPಲ್ಲಿ ಮೆನ್ಷನ್ ಆಗಿದೆ ಆ್ಯಂಡ್ ಇಟ್ ಆಲ್ಸೋ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಕೂಡ ಹೌದು. ಇಟ್ ಸ್ಟ್ರೆಂಥನ್ಸ್ ಚೈಲ್ಡ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಅಕ್ರಾಸ್ ಇಂಡಿಯಾ. ಸೊ ಈ ಸ್ಕೀಮಿನ ಟ್ಯಾಗ್ಲೈನ್ ಏನಪ್ಪ ಅಂತಂದರೆ ಹರ್ ಬಚ್ಚಾ ಸುರಕ್ಷಿತ್, ಹರ್ ಬಚ್ಚಾ ಸುಶಕ್ತ್ ಅಂತ ಹೇಳಿದ್ದಾರೆ. ಇಫ್ ಅ ಚೈಲ್ಡ್ ಇಸ್ ಸೇಫ್ ಆರ್ ಎವ್ರಿ ಚೈಲ್ಡ್ ಸೇಫ್, ಎವ್ರಿ ಚೈಲ್ಡ್ ಇಸ್ ಎಂಪವರ್ಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ ಸಮುದ್ರ ಪ್ರದಕ್ಷಿಣಾ. ಸೊ ರಕ್ಷಾ ಮಂತ್ರಿ ಫ್ಲಾಗ್ಡ್ ಇನ್ ಸಮುದ್ರ ಪ್ರದಕ್ಷಿಣಾ, ದ ಫಸ್ಟ್ ಎವರ್ ಟ್ರೈ ಸರ್ವಿಸ್ ಆಲ್ ವುಮೆನ್ ಸರ್ಕಮ್ ನ್ಯಾವಿಗೇಷನ್ ಸೈಲಿಂಗ್ ಎಕ್ಸ್ಪಿಡಿಷನ್ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್. ವೆರಿ ಇಂಪಾರ್ಟೆಂಟ್. ಸಮುದ್ರ ಪ್ರದಕ್ಷಿಣಾ ಅಂದರೆ ಅಂತ ನೋಡ್ಕೊಂಬರೋಣ. ಸಮುದ್ರ ಪ್ರದಕ್ಷಿಣಾ ಅಂದರೆ ಇಟ್ ವಾಸ್ ದ ಫಸ್ಟ್ ಎವರ್ ಟ್ರೈ ಸರ್ವಿಸ್ ಆಲ್ ವಿಮೆನ್ ಸರ್ಕಮ್ ನ್ಯಾವಿಗೇಷನ್. ವೆರಿ ಇಂಪಾರ್ಟೆಂಟ್. ಟ್ರೈ ಸರ್ವಿಸ್ ಮತ್ತು ಆಲ್ ವಿಮೆನ್ ಸರ್ಕಮ್ ನ್ಯಾವಿಗೇಷನ್ ಇದು. ಎಕ್ಸ್ಪಿಡಿಷನ್ ಬ್ರಾಡ್ ಟುಗೆದರ್. ಟ್ರೈ ಸರ್ವಿಸ್ ಅಂದರೆ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್ನ ಸಿಂಗಲ್ ಮಿಷನಲ್ಲಿ ತೊಗೊಂಬಂದರು. ಬಟ್ 2-3 ಆರ್ಮಿ, ನೇವಿ, ಏರ್ ಫೋರ್ಸಲ್ಲಿ 3ರಲ್ಲೂ ಕೂಡ ಓನ್ಲಿ ವಿಮೆನ್ ಅಷ್ಟೇ. ಎಕ್ಸ್ಪಿಡಿಷನ್ ಸಕ್ಸಸ್ಫುಲಿ ಫುಲ್ಫಿಲ್ಡ್ ಇಂಟರ್ನ್ಯಾಷನಲ್ ರಿಕಗ್ನೈಸ್ಡ್ ಕ್ರೈಟೀರಿಯಾ ಬೈ ಸರ್ಕಮ್ ನ್ಯಾವಿಗೇಷನ್. ಸೊ ಇಂಟರ್ನ್ಯಾಷನಲ್ ರಿಕಗ್ನೈಸ್ಡ್ ಕ್ರೈಟೀರಿಯಾ ಏನಂತಂದರೆ ಕ್ರಾಸಿಂಗ್ ಆಲ್ ದ ಮೆರಿಡಿಯನ್ಸ್ ಆಫ್ ಲಾಂಗಿಟ್ಯೂಡ್, ಕ್ರಾಸಿಂಗ್ ದ ಇಕ್ವೇಟರ್ ಟ್ವೈಸ್, ಕ್ರಾಸಿಂಗ್ ದ ಇಂಟರ್ನ್ಯಾಷನಲ್ ಡೇಟ್ ಲೈನ್, ರೌಂಡಿಂಗ್ ದ 3 ಗ್ರೇಟ್ ಕೇಪ್ಸ್. ಯಾವುದು? ಕೇಪ್ ಲಿವಾನ್ ಇನ್ ಆಸ್ಟ್ರೇಲಿಯಾ, ಕೇಪ್ ಹಾರ್ನ್ ಇನ್ ಸೌತ್ ಅಮೆರಿಕಾ, ಕೇಪ್ ಆಫ್ ಗುಡ್ ಹೋಪ್ ಇನ್ ಆಫ್ರಿಕಾ. ಸೊ ಇದೆಲ್ಲದನ್ನು ಕಂಪ್ಲೀಟ್ ಮಾಡಿದರೆ
ಸರ್ಕಮ್ ನ್ಯಾವಿಗೇಷನ್ ಕಂಪ್ಲೀಟ್ ಆದಂಗೆ. ಸೊ ಅದನ್ನ ರಿಕಗ್ನೈಸ್ ಮಾಡಿರೋದು ಯಾವುದು, ಇಂಟರ್ನ್ಯಾಷನಲ್ ರಿಕಗ್ನೈಸ್ ಕ್ರೈಟೀರಿಯಾ ಇದು. ಸೊ ದ ಸಕ್ಸಸ್ಫುಲ್ ಪ್ಯಾಸೇಜ್ ಥ್ರೂ ದ ಫಾರ್ಮಿಡೇಬಲ್ ಡ್ರೇಕ್ ಪ್ಯಾಸೇಜ್ ಆ್ಯಂಡ್ ರೌಂಡಿಂಗ್ ಆಫ್ ಕೇಪ್ ಹಾರ್ನ್ and the crew membership of the prestigious fraternity of the Cape Hornets, an honor reserved for the sailors who conquer one of the world's most demanding maritime passages. ಸೊ ಇದನ್ನೆಲ್ಲ ಫಾಲೋ ಮಾಡಿದರೆ, ಪಾಸ್ ಮಾಡಿದರೆ, ಸೊ ಅವ್ರಿಗೆ ಇವಾಗ ಪ್ರೆಸ್ಟಿಜಿಯಸ್ ಫ್ರಾಟರ್ನಿಟಿ ಆಫ್ ಕೇಪ್ ಹಾರ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾರ್ಟ್ ಮಾಡಿದಲ್ಲಿ, ಸೊ ಇಲ್ಲಿ ಇಂಡಿಯಾದಿಂದ ಸ್ಟಾರ್ಟ್ ಮಾಡ್ತಾರೆ ಮಾಡಿ ಕೇಪ್ ಆಫ್ ಗುಡ್ ಹೋಪ್, ಇಲ್ಲಿಂದ ಯುರೋಪ್, ಕೇಪ್ ಆಫ್ ಹಾರ್ನ್ ಸೌತ್ ಅಮೇರಿಕಾ, ಆ್ಯಂಡ್ ದೆನ್ ಕೇಪ್ ಆಫ್ ಲೂಯಿಕ್ ಮತ್ತೆ. ಓಕೆ, ಸೊ ದಿಸ್ ಈಸ್ ಬೇಸಿಕಲಿ ದ ಟೋಟಲ್ ಪ್ಯಾಸೇಜ್. ಸೊ ವಾಟ್ ಮೇಡ್ ದ ಮಿಷನ್ ಪಾಸಿಬಲ್ ಅಂದರೆ ದಟ್ ಈಸ್ ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿದ್ರು. ನಿಯರ್ಲಿ 2 years ಆಫ್ ಇಂಟೆನ್ಸಿವ್ ಟ್ರೈನಿಂಗ್, ಡೆಡಿಕೇಟೆಡ್ 24/7 ಶೋರ್ ಬೇಸ್ಡ್ ಸಪೋರ್ಟ್ ನೆಟ್ವರ್ಕ್ ಇತ್ತು. ಸಿಗ್ನಿಫಿಕೆನ್ಸ್ ಏನಂದರೆ ಇಟ್ ಈಸ್ ಅ ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ ಬೈ ದ ಆರ್ಮ್ಡ್ ಫೋರ್ಸಸ್ ವಿಮೆನ್ ಆಫೀಸರ್ಸ್, ಶೋಕೇಸಸ್ ಇಂಡಿಯಾಸ್ ಗ್ರೋವಿಂಗ್ ಮ್ಯಾರಿಟೈಮ್ ಕೆಪಬಿಲಿಟಿ ಇನ್ ದ ಸ್ಪಿರಿಟ್ ಆಫ್ ನಾರಿ ಶಕ್ತಿ, ಇನ್ಸ್ಪೈರ್ ಮಾಡುತ್ತೆ ಫ್ಯೂಚರ್ ಜನರೇಷನ್ಸ್ ಆಫ್ ವಿಮೆನ್ ಇನ್ ಡಿಫೆನ್ಸ್ ಆ್ಯಂಡ್ ಮ್ಯಾರಿಟೈಮ್ ಫೀಲ್ಡ್ಸ್. ವಿಮೆನ್ ಮತ್ತು ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಆರ್ಮಿ ಮತ್ತು ನೇವಿ ಅಥವಾ ಏರ್ಫೋರ್ಸಲ್ಲಿ ಜಾಯ್ನ್ ಆಗೋದಕ್ಕೋಸ್ಕರ ಇನ್ಸ್ಪೈರ್ ಮಾಡುತ್ತೆ. ಓಕೆ, ಸೊ ಸಮುದ್ರದ ಪ್ರದಕ್ಷಿಣ ಈಸ್ ಅ ಹಿಸ್ಟಾರಿಕ್ ಟ್ರೈ ಸರ್ವಿಸ್ ಆಲ್ ವಿಮೆನ್ ಸೇಲಿಂಗ್ ಎಕ್ಸ್ಪೆಡಿಷನ್ that circumnavigated the globe, meeting all global criteria and earning honor of Cape Horners. ಸೊ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಕೇಪ್ ಹಾರ್ನರ್ಸ್ ಅಂದರೆ ಏನಂತ ಇಂಪಾರ್ಟೆಂಟ್ ಆಗುತ್ತೆ, ಸಮುದ್ರ ಪ್ರದಕ್ಷಿಣ ಅಂದರೆ ಏನಂತ ಇಂಪಾರ್ಟೆಂಟ್ ಆಗುತ್ತೆ, ಇದರಲ್ಲಿ ಟ್ರೈ ಸರ್ವಿಸ್ ಇದು, ಮತ್ತು ಮೇಜರ್ಲಿ ವಿಮೆನ್ ಅಷ್ಟೇ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, 1 crew 1 mission 1 India, ಇದು ಇದರ ಸ್ಲೋಗನ್ ಆಗಿತ್ತು. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಸೊ ಪ್ರಿಲಿಮ್ಸ್, ಮೇನ್ಸ್ ಮತ್ತು KPSC ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಬೇರೆ ಯಾವುದಾದ್ರು ಆರ್ಟಿಕಲ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾಳೆ ಬರುವಂಥ ಕ್ಲಾಸಲ್ಲಿ ಕವರ್ ಮಾಡ್ತೀನಿ ಅದನ್ನು ಕೂಡ. ಸೊ ನಿಮಗೆ ಬೇರೆ ಏನಾದರೂ ಡೌಟ್ ಇತ್ತು ಅಥವಾ ಇಶ್ಯೂಸ್ ಇತ್ತು ಅಥವಾ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ಹೇಳ್ತಾ ನಾನು ಈ ಸೆಷನ್ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.